ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಹೆಸರುಬೇಳೆ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ 1 ಕಪ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಿಂದ ಹಾಫ್ ಕಪ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಉದ್ದಿನಬೇಳೆ ಮತ್ತು 1 ಸ್ಪೂನು ಮೆಂತ್ಯನ ಹಾಕ್ಕೊಂಡು ನೀಟಾಗಿ 1-2 ಸಲ ವಾಶ್ ಮಾಡ್ಕೋತಾ ಇದ್ದೀನಿ. ವಾಶ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ 1-2 ಅವರ್ ಆದರೂ ಇದು ಹೆಸರುಬೇಳೆನ ನೆನೆಸಿಟ್ಕೋತಾ ಇದ್ದೀನಿ. ಇವಾಗ ನೋಡಿ 2 ಅವರ್ ಆಗಿದೆ. ಆದ ತಕ್ಷಣ ಈ ಥರ ಹೆಸರುಬೇಳೆ ಎಲ್ಲ ಊದ್ಕೊಂಡಿರುತ್ತೆ. ಇವಾಗ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ದೋಸೆ ಹದಕ್ಕೆ ರುಬ್ಕೋತಾ ಇದ್ದೀನಿ. ನಾನಿದು ಮಧ್ಯಾಹ್ನಕ್ಕೆ ನೆನೆಸಿಟ್ಟಿದ್ದೆ, ರಾತ್ರಿ ಅನ್ನೋಷ್ಟರಲ್ಲಿ ನೆಂದೋಗಿತ್ತು. ನೈಟಲ್ಲಿ ಇವಾಗ ನಾನು ದೋಸೆ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಸಮಯ ಏನು ಬೇಡ. 1-2 ಅವರ್ ನೆನೆಸ್ಕೊಂಡು ಆಮೇಲೆ ಹಿಟ್ಟು ರುಬ್ಬಿದ ಮೇಲೆ ಅದೊಂದು ಹಾಫ್ ಅವರ್ ನೆನೆಸ್ಕೊಂಡ್ರೆ ಮುಗ್ದೋಯ್ತು. ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಹೆಸರುಬೇಳೆ ದೋಸೆನೂ ಅನ್ಬೋದು ಅಥವಾ ಇನ್ಸ್ಟೆಂಟ್ ದೋಸೆನೂ ಅನ್ಬೋದು, ಯಾಕಂದರೆ ಇದು ಬೇಗ ಆಗೋಗುತ್ತಲ್ಲ ಅದಕ್ಕೆ. ರುಬ್ಕೊಂಡು ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು 1/2 ಅವರ್ ನೆನೆಸೋಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಇದು ನೆನೆಯೋಷ್ಟರಲ್ಲಿ ಇನ್ನೊಂದು ಕಡೆ ತರಕಾರಿ ಕಟ್ ಮಾಡ್ಕೋತಾ ಇದ್ದೀನಿ. ತರಕಾರಿಲಿ ನೀವು ಏನು ಬೇಕಾದ್ರೂ ತೊಗೋಬಹುದು. ನಾನಿಲ್ಲಿ 1 ಟೊಮೆಟೊ ಮತ್ತು 1 ಕ್ಯಾರೆಟು ಮತ್ತು 1 ಈರುಳ್ಳಿ, ಒಂದು ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಖಾರ, ಉಪ್ಪು ಮತ್ತು ಗರಂ ಮಸಾಲ ಎಲ್ಲ ಸೇರಿಸ್ಕೋಬೋದು ಇದರಲ್ಲಿ. ನನ್ನ ಮಕ್ಕಳಲ್ವ, ಅವ್ರಿಗೆ ಖಾರ ಎಲ್ಲ ಆಗಲ್ಲ ಅಂತ ಬರೀ ಇಷ್ಟೇ ತರಕಾರಿಯನ್ನು ತೊಗೊಂಡಿದ್ದೀನಿ. ಇದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಆ ಕಡೆ 1/2 ಅವರ್ ಆಗಿದೆ. ಇವಾಗ ದೋಸೆ ಹಾಕೊಳ್ಳೋಣ. ಮಾಮೂಲಿ ದೋಸೆ ಯಾವ ಥರ ಹಾಕೋತೀವೋ ಇದು ಅದೇ ಥರ ಹಾಕ್ಕೋಬೇಕು. ದೋಸೆ ತವೆಯನ್ನು ಕಾಯೋಕ್ಕಿಟ್ಟು ಅದ್ರ ಮೇಲೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ದೋಸೆಯನ್ನು ಹಾಕೋಬೋದು ನಾವಿಲ್ಲಿ. ಇವಾಗ ಈ ದೋಸೆ ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿನೆಲ್ಲ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ತರಕಾರಿ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ತರಕಾರಿ ನೀವು ಇಲ್ಲಿ ಸೇರಿಸ್ಕೋಬೋದು. ನಿಮ್ಮ ತರಕಾರಿ ಜಾಸ್ತಿ ತಿನ್ನೋಕೆ ಇಷ್ಟ ಆಗುತ್ತಂದರೆ ಜಾಸ್ತಿ ಹಾಕೋಬೋದು. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಮೇಲೆ ಮುಚ್ಚಳನ ಮುಚ್ಚಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಯಾಕಂದರೆ ದೋಸೆ ಬೇಗ ಬೇಯ್ದುಬಿಡುತ್ತೆ, ಆದರೆ ತರಕಾರಿ ಬೇಗ ಬೇಯಲ್ವಲ್ಲ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ದೋಸೆನೂ ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇನ್ನೊಂದು ಹಾಕಿ ತೋರಿಸ್ತೀನಿ. ಈ ದೋಸೆ ಮಾಡೋಕ್ಕೂ ಈಸಿ, ಬೇಗ ಆಗ್ಬಿಡುತ್ತೆ ಮತ್ತು ಹೆಲ್ತಿ ದೋಸೆ ಕೂಡ ಅನ್ಬೋದು. ಯಾಕಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಾನು ಈ ದೋಸೆ ಹಿಟ್ಟಲ್ಲೂ ಮತ್ತು ತರಕಾರಿಲೂ ಎಲ್ಲೂ ಖಾರ ಹಾಕ್ಕೊಂಡಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳಿದಾರಲ್ಲ, ಅವ್ರಿಗೆ ಖಾರ ತಿನ್ನೋಕ್ಕಾಗಲ್ಲ ಅಂತ. ನಮಗೆ ಬೇಕಾದ್ರೆ ಚಟ್ನಿ ಮಾಡ್ಕೊಂಡೆ, ಕೊಬ್ಬರಿ ಚಟ್ನಿ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡಿಕೊಂಡೆ. ಇನ್ನು ನೈಟು ಊಟನೂ ಬೇಗ ಮುಗಿದೋಗಿತ್ತು, ಕೆಲಸನೂ ಎಲ್ಲ ಆಗೋಗಿತ್ತು. ನನ್ನ ಮಗನು ಸೈಕಲ್ ಆಡಿ ತುಂಬ ದಿವಸ ಆಯಿತು, ಆಚೆ ಹೋಗೋಣ, ಸೈಕಲ್ ಆಟ ಆಡೋಣ, ಸೈಕಲ್ ತೊಗೊಂಡು ಹೋಗೋಣ ಅಂತ ಇದ್ದ. ಅದಕ್ಕೆ ಸುಮ್ಮನೆ ನಮಗೂ ಒಂದು ರೌಂಡ್ ವಾಕಿಂಗ್ ಆದಂಗೆ ಆಗುತ್ತೆ ಅಂತ ಕೆಳಗಡೆ ಹೋದ್ವಿ. ನನ್ನ ಮಗ ಮೊದಲೆಲ್ಲ ಸೈಕಲ್ ಚೆನ್ನಾಗೇ ಓಡಿಸ್ತಾ ಇದ್ದ. ಒಂದು ಸಲ ಸೈಕಲ್ ಮೇಲಿಂದ ಬಿದ್ದುಬಿಟ್ಟ, ಗಾಯ ಆಯಿತು. ಅವಾಗಿಂದ ಸೈಕಲೇ ಓಡಿಸ್ತಾ ಇರಲಿಲ್ಲ, ಒಂದು ಸ್ವಲ್ಪ ಭಯ ಪಡ್ಕೋತಾ ಇದ್ದ. ಅದಕ್ಕೆ ಅವ್ರ ಅಪ್ಪಂಗೆ ಹಿಡ್ಕೊಪ್ಪ, ನಾನು ನಿಧಾನಕ್ಕೆ ಓಡಿಸ್ತೀನಿ ಅಂತ ಇದ್ದ. ಮತ್ತು ಎಲ್ಲಾದರೂ ಹಂಪ್ಸ್ ಅಥವಾ ಹಿಂಗೆ ರೋಡ್ ಸರಿಯಾಗಿಲ್ಲದೆ ಹೋದರೆ ಕೆಳಗಡೆ ಇಳಿದು ಮತ್ತೆ ಅದು ದಾಟಿದ ಮೇಲೆ ಹತ್ಕೊಂಡು ಕೂತ್ಕೊಂಡು ಓಡಿಸೋಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಅಷ್ಟೊಂದು ಭಯ ಪಡ್ತಾ ಇದ್ದ. ಇನ್ನು ಅವ್ರ ಅಪ್ಪ ಇಳಿಬೇಡ, ನಾನು ಹಿಡ್ಕೊತೀನಿ ಅಂದರೆ ಇಳ್ತಾನೆ ಇದ್ದ, ಹಂಗೇನೆ ಮಾಡ್ತಾ ಇದ್ದ. ಹಾಗೆ ಆಡ್ತಾ ಆಡ್ತಾ ಮತ್ತೆ ಸರಿ ಹೋದ, ಆಟ ಆಡೋಕೆ ಸ್ಟಾರ್ಟ್ ಮಾಡ್ದ.
ಆಡಬೇಕಾದ್ರೆ ಚಿಕ್ಕವನು ಅವನ ಪಾಡಿಗೆ ಅವನು ಆಟ ಆಡ್ಕೊಂಡು ನಡ್ಕೊಂಡು ಬರ್ತಾಯಿದ್ದ. ಎಲ್ಲಿ ಸೌಂಡ್ ಬರುತ್ತೋ ಆ ಕಡೆ ಎಲ್ಲ ನೋಡಿಕೊಂಡು ಎಲ್ಲ ಕಡೆ ರೋಡೆಲ್ಲ ಸುತ್ತಾಡಿಕೊಂಡು ಇನ್ನು ರೋಡ್ ಸೈಡಿಗೆ ತಂದುಬಿಟ್ರೆ ಅಲ್ಲಿಂದ ಮತ್ತೆ ರೋಡ್ ಮಧ್ಯದಲ್ಲೇ ಸೆಂಟ್ರಲ್ಲೇ ನಡಬೇಕು ಅಂತ ಹಠ ಮಾಡಿ ಅವ್ನ ಮನಸ್ಸಿಗೆ ಬಂದಂಗೆ ರೋಡ್ ಮೇಲೆ ನಡೆದು ಆಡ್ಕೊಂಡು ಬರ್ತಾಯಿದ್ದ ಮನೆ ಕಡೆ. ನೈಟ್ ಟೈಮಲ್ಲ ಒಂದು ಸ್ವಲ್ಪ ವೆಹಿಕಲ್ಸು ಕಡಿಮೆ ಓಡಾಡುತ್ತೆ ಅಂತ ನಾವು ಒಂದು ಸ್ವಲ್ಪ ಫ್ರೀ ಆಗಿಬಿಟ್ಟಿದ್ವಿ. ಇನ್ನು ಡೇ ಟೈಮಲ್ಲಾದರೆ ಈ ಕಡೆ ತುಂಬಾ ಗಾಡಿಗಳೆಲ್ಲ ಓಡಾಡುತ್ತೆ, ಮಕ್ಕಳಿಗಂತೂ ಆಚೆ ಬಿಡಂಗೇ ಇಲ್ಲ. ಇನ್ನು ಸಾಕು ಮನೆಗೆ ಹೋಗೋಣ ನಡೀರಿ ಅಂದರೆ ಇಬ್ಬರು ಹೋಗೋಕೆ ರೆಡಿನೇ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಆಟ ಆಡಬೇಕು ಅಂತಾಯಿದ್ರು. ಇನ್ನು ಈ ಕಡೆ ಬಂದರೆ ಗಾಡಿಗಳೆಲ್ಲ ಜಾಸ್ತಿ ಓಡಾಡ್ತಿದೆ ಅಂತ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಮೆಟ್ರೋ ಸ್ಟೇಷನ್ ರೆಡಿ ಆಗ್ತಾಯಿದೆ. ಇನ್ನೂ ಪೂರ್ತಿ ಆಗಿಲ್ಲ, ಆಗ್ತಾಯಿದೆ. ಅಲ್ಲೊಂದು ಸ್ವಲ್ಪ ಖಾಲಿ ಜಾಗ ಇದೆ ಅಂತ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ. ಅಲ್ಲಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ನಾವು ಚಿಕ್ಕವ್ರು ಇದ್ದಾಗಂತೂ ನಾವು ಆಚೆ ಆಟ ಆಡೋಕೆ ಹೋದರೆ ನಮ್ಮಮ್ಮ ಮನೆಗೆ ಊಟ ಮಾಡೋಕ್ಕೆ ಬನ್ನಿ ಅಂತ ಎಳ್ದಾಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾಯಿದ್ರು. ಅಷ್ಟೊಂದು ಆಚೆನೇ ಆಟ ಆಡ್ತಾಯಿದ್ವಿ. ಮನೆಗೆ ಬರ್ತಾ ಇರಲಿಲ್ಲ ರಜೆ ಟೈಮಲ್ಲಿ ಅಥವಾ ಸಂಜೆ ಈವ್ನಿಂಗ್ ಟೈಮಲ್ಲಿ ಹೋಮ್ವರ್ಕ್ ಎಲ್ಲ ಆಗೋದ್ರೆ. ಆದರೆ ಇವಾಗಿನ ಮಕ್ಕಳು ಆ ಥರ ಅಲ್ಲ. ಸ್ಕೂಲ್ ಆಯಿತು, ಹೋಮ್ವರ್ಕ್ ಆಯಿತು, ಮನೆ ಆಯಿತು, ಇದರಲ್ಲೇ ಇರ್ತಾರೆ. ಆಚೆ ಆಟ ಆಡೋಕ್ಕೂ ಜಾಗ ಇರಲಿಲ್ಲ. ಇನ್ನು ಅವ್ರ ಜೊತೆ ಬೇರೆ ಹುಡುಗರು ಜಾಸ್ತಿ ಇರಲ್ವಲ್ಲ ಇಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಆಚೆ ಬಿಟ್ಟರೆ ಇವರು ಫ್ರೀಯಾಗಿ ಆಟ ಆಡ್ತಾರೆ. ನಾವು ಚಿಕ್ಕವರಿದ್ದಾಗ ಗಿಲ್ಲಿದಾಂಡು, ಮರಕೋತಿ, ಲಗೋರಿ, ಕುಂಟೆಬಿಲ್ಲೆ ಈ ಥರ ತುಂಬಾ ಆಟ ಆಡ್ತಿದ್ವಿ. ಇವಾಗ ನಮ್ಮ ಮಕ್ಳಿಗೆ ಆ ಥರ ಆಟ ಏನೂ ಗೊತ್ತೇ ಇಲ್ಲ. ಆಚೆ ಬಂದರೆ ಒಂದು ಸ್ವಲ್ಪ ಪಾರ್ಕಲ್ಲಿ ಆಟ ಆಡ್ತಾರೆ, ಇಲ್ಲಾಂದರೆ ಈ ಥರ ಸುಮ್ಮನೆ ಸೈಕಲ್ ಆಟ ಆಡ್ತಾರೆ, ಇಲ್ಲಾಂದರೆ ಮನೇಲಿ ಇರ್ತಾರೆ, ಮೊಬೈಲು ಟಿ ವಿ ಇಷ್ಟರಲ್ಲಿ ಇರ್ತಾರೆ. ಆ ಥರದ ಆಟಗಳು ಇವ್ರಿಗೆ ಗೊತ್ತೂ ಇಲ್ಲ. ನಮಗೆ ವಾಕಿಂಗ್ ಮಾಡಿ ಸಾಕಾಯಿತು, ಆದರೂ ಇವ್ರದ್ದು ಆಟ ಇನ್ನೂ ಮುಗ್ದೇ ಇಲ್ಲ. ಮನೆಗೆ ಬನ್ನಿ ಅಂದರು, ಮನೆಗೆ ಬರೋಕ್ಕೂ ರೆಡಿ ಇರಲಿಲ್ಲ ಇವರು. ಇನ್ನೊಂದು ಸ್ವಲ್ಪ ಅಂತ ಆಟ ಆಡ್ಕೊಂಡೇ ಇದ್ರು. ಇವ್ರು ಬಿಟ್ಟರೆ ರಾತ್ರಿ ಪೂರ್ತಿ ಹೀಗೆ ಆಟ ಆಡ್ಕೊಂಡಿರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಆಟ ಆಡ್ತಾಯಿದ್ರು. ಇವ್ರು ಹಿಂದೆ ತಿರುಗಿ ನಮ್ಗೆ ಕೈಕಾಲು ನೋವು ಸ್ಟಾರ್ಟ್ ಆಗುತ್ತೆ ಹೊರತು ಇವ್ರಿಗಂತೂ ಸಾಕಾಗಲ್ಲ. ಇನ್ನು ಸಾತ್ವಿಕ್ಗೆ ಹಾಯ್ ಮಾಡೋ ಅಂದ ತಕ್ಷಣ ಅವ್ನು ಹಾಯ್ ಮಾಡಿದೆ. ಅವ್ನು ನೋಡಿ ಚಿಕ್ಕವನು ಹಾಯ್ ಮಾಡ್ತಾ ಇದ್ದ. ಅವ್ನಿಗೆ ಏನು ಅರ್ಥ ಆಯ್ತೋ ಗೊತ್ತಿಲ್ಲ. ಹೆದರ್ಕೋತಿದ್ದಾನಂತ ಇಷ್ಟೊತ್ತವರೆಗೂ ಅವ್ರ ಅಪ್ಪ ಕೈ ಹಿಡ್ಕೊಂಡು ಸೈಕಲ್ ಓಡಿಸೋಲ್ಲ, ಅದನ್ನೆಲ್ಲ ಚಿಕ್ಕವನು ಸೈಲೆಂಟಾಗಿ ನೋಡಿಕೊಂಡು ಇವಾಗ ಅವನು ಅದೇ ಥರ ಕೈ ಹಿಡ್ಕೊಂಡು ತಳ್ತಾ ಇದ್ದಾನೆ. ಯಾರು ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ಅದನ್ನೆಲ್ಲ ಅವನು ಮಾಡಲೇಬೇಕು. ಆವಾಗಲೇ ಅವನಿಗೂ ಸಮಾಧಾನ, ಖುಷಿ ಎಲ್ಲ ಆಗೋದು. ಇನ್ನು ಇಲ್ಲೆಲ್ಲ ಆಟ ಆಡಿ ಅವ್ರಿಗೂ ಸಾಕಾಯಿತು, ನಮಗೂ ವಾಕಿಂಗ್ ಎಲ್ಲ ಆಗಿ ಸಾಕಾಯಿತು ನಮಗೂ. ಅದಕ್ಕೆ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.